ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಮಿಕ್ಸ್ ಮಸಾಲಾ ಚಾನಲ್ಗೆ ಸ್ವಾಗತ. ನಾವಿವತ್ತು ಆರೋಗ್ಯಕರವಾದ ದೊಡ್ಡಪತ್ರೆಯಿಂದ ಬೋಂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದಕ್ಕೇನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ನಾನು ದೊಡ್ಡಪತ್ರೆ ಎಲೆ 10 ರಿಂದ 15 ಎಲೆನ ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಹಾಗೆ ಒಂದು ದೊಡ್ಡ ಈರುಳ್ಳಿನ ಅದನ್ನು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಹೆಚ್ಚಿಟ್ಕೊಳ್ಳಿ. ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಈ ಥರ ಸ್ಲೈಸ್ ಉದ್ದಕ್ಕಿರೋ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಇದು ಖಾರ ಇದೆ ಮತ್ತು ಕಲರ್ ಕೂಡ ಇದೆ, ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಉಪ್ಪು, ಎಣ್ಣೆ ಕರಿಯೋಕ್ಕೆ 2 ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 1/4 kg ಅಷ್ಟು ಬರುತ್ತೆ. ಸೋಡಾ ಸ್ವಲ್ಪ ಅಕ್ಕಿ ಹಿಟ್ಟು 1/4 ಟೇಬಲ್ ಸ್ಪೂನ್, ಇದನ್ನೆಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ನೀರು ಹಾಕಬಾರ್ದು, ಹಾಗೇ ಒಂದು ಅಗಲವಾದ ಬಟ್ಲಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಹೊಂದ್ಕೊಂಡ್ಮೇಲೆ ನೀರು ಹಾಕಿ ಈ ಥರ ಸ್ವಲ್ಪನೇ ಕಲಿಸ್ಕೊಳ್ತಾ ಹೋಗಿ. ತುಂಬ ಗಟ್ಟಿಯಾಗಿ ಕಲ್ಸಕ್ಕೆ ಹೋಗ್ಬೇಡಿ, ನಿಧಾನಕ್ಕೆ ಸ್ವಲ್ಪನೇ ನೀರು ಹಾಕಿ ಈ ಥರ ಸ್ವಲ್ಪನೇ ಕಲಿಸ್ಕೋಬೇಕು. ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ ಬೋಂಡ. ಒಬ್ಬೊಬ್ರು ಒಟ್ಟಿಗೆ ನೀರು ಹಾಕಿ ಕಲಿಸಿದ್ರೆ ಆವಾಗ ಬೋಂಡ ಹಾಳಾಗುತ್ತೆ. ಇಲ್ಲ, ನೀರೇ ಹಾಕ್ದಲೇ ಕಲಸಿ ಅದು ತುಂಬ ಹಿಟ್ಟಿದ್ದಾಗಿದ್ದರೆ ಅದು ಆವಾಗಲೂ ಚೆನ್ನಾಗಿರಲ್ಲ. ಈ ಥರ ಸ್ವಲ್ಪ ಹಿಟ್ಟನ್ನೇ ಕಲಸಾದ್ಮೇಲೆ ಅದನ್ನ ಸೈಡ್ಗೆ ಇಟ್ಕೊಂಡು ಮಿಕ್ಕಿದ್ದನ್ನು ಈ ಥರ ಕಲಿಸ್ತಾ ಆಮೇಲೆ ನಂತರ ಎಲ್ಲನೂ ಸೇರಿಸಿ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಹೇಗೆ ಮಿಕ್ಸ್ ಮಾಡಿದ್ದೀನಿ ನೋಡಿ. ತುಂಬ ಗಟ್ಟಿಯಾಗೂ ಇಲ್ಲ, ತೆಳ್ಳಗೂ ಇಲ್ಲ, ನೋಡ್ತಾ ಇರ್ಬೋದು. ಈ ಥರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡಿ ಇದಾದಮೇಲೆ ಎಣ್ಣೆ ಕಾಯ್ದಿದ್ದಕ್ಕೆ ಒಂಚೂರು ಫಸ್ಟು ಬೋಂಡದ ಹಿಟ್ಟನ್ನು ಹಾಕಿ ನೋಡಿ. ಅದ ಥರ ಮೇಲೆ ಉಕ್ಕು ಬಂದಾದಮೇಲೆ ಈ ಥರ ಬೋಂಡದ ಹಿಟ್ಟನ್ನು ತೊಗೊಂಡು ಸ್ವಲ್ಪ ನೋಡ್ತಾ ಇರ್ಬೋದು, ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಡೆ ಸೈಜ್ಗೆ ಈ ಥರ ದಪ್ಪಕ್ಕೆ ಹಾಕಬೇಕು. ರೌಂಡಕ್ಕೆ ಮಾಡಿಕೊಂಡು ಒಡೆ ಸೈಜಲ್ಲಿ ಹಾಕ್ತಾ ಹೋಗಬೇಕು. ಅದೊಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಬೋಂಡ. ನೋಡಿ ಯಾವ ಥರ ಬೇಯ್ತಾ ಇದೆ ಅಂತ ಹೇಳಿ. ಈಗ ನೋಡಿ, ಎಲ್ಲ ಗೋಲ್ಡನ್ ಬ್ರೌನ್ ಬಂದಿದೆ. ನಿಮ್ಗೆ ಅಲ್ಲಿ ಕಾಣುತ್ತೆ ಈರುಳ್ಳಿ ಮತ್ತು ಆಲೂಗೆಡ್ಡೆ ನಾವು ಏನು ಹಾಕಿದ್ದೀವಿ ಅಲ್ಲಿ ಮೇಲ್ಗಡೆ ಅದು ಬೆಂದಾದ್ಮೇಲೆ ಒಂಥರ ಕ್ರಿಸ್ಪಿಯಾಗುತ್ತಲ್ಲ, ಆ ಥರ ಆಗಿರುತ್ತೆ. ಆವಾಗ ನೀವು ತೆಗೆದು ಜಾಲರಿಯಲ್ಲಿ ಸೋಸೋಕೆ ಇಟ್ಕೊಳ್ಳಿ. ಈಗ ರುಚಿಕರವಾದ ದೊಡ್ಡಪತ್ರೆ ಬೋಂಡ ಸವಿಯಲು ಸಿದ್ಧ ಆಗುತ್ತೆ. ಥ್ಯಾಂಕ್ ಯು.